ಉತ್ತರ ಕರ್ನಾಟಕದ ಒಂದು ರೀತಿ ಅತ್ಯಮೂಲ್ಯ ಒಂದು ರೀತಿ ಅಧಿವೇಶನ ಅಂದರೆ ಇದೇ ನಮ್ಮ ಚಳಿಗಾಲದ ಸುವರ್ಣಸೌಧ ಅಧಿವೇಶನ. ಬಹುಶಃ ಮತ್ತು ಭಾಗಶಃ ಕರ್ನಾಟಕದ ಎರಡನೇ ರಾಜಧಾನಿ ಅಂದರೆ ತಪ್ಪಾಗಲಾರ್ದು ಬೆಳಗಾವಿಲಿ ತುಂಬ ಅದ್ದೂರಿಯಾಗಿ ನಡೀತಿದೆ. 2025ನೇ ಸಾಲಿನ ಈ ಒಂದು ಸುವರ್ಣ ಅಧಿವೇಶನದಲ್ಲಿ ಇವತ್ತು ಒಂದು ರೀತಿ 3ನೇ ದಿವಸಕ್ಕೆ ಕಾಲಿಟ್ಟಿದೆ. ಸಾಕಷ್ಟು ಒಂದು ರೀತಿ ಸಮಸ್ಯೆಗಳು ಸಹ ಚರ್ಚೆ ಆಗ್ತವೆ. ವಿಶೇಷವಾಗಿ ಈ ಕಡೆ ಉತ್ತರ ಕರ್ನಾಟಕದ ಪ್ರತಿ ಒಬ್ಬ ಜನರ ಅಪೇಕ್ಷೆ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳ್ಬಿಟ್ಟು ಸರ್ವ ರೈತಾಪಿ ವರ್ಗ ಇರ್ಬೋದು, ಸರ್ವ ಜನತೆಯ ಆಶೋತ್ತರ. ಈ ಬಗ್ಗೆ ಸಾಕಷ್ಟು ಒಂದು ರೀತಿ ನಾನು ಇವತ್ತಿನಿಂದ ಸಾಕಷ್ಟು ಸಚಿವರುಗಳ ಜೊತೆ ಉತ್ತರ ಕರ್ನಾಟಕದ ಚರ್ಚೆಗಳ ಬಗ್ಗೆ, ಸಮಗ್ರ ಅಭಿವೃದ್ಧಿ ಬಗ್ಗೆ ಮತ್ತು ಪ್ರಸ್ತುತ ಒಂದು ರೀತಿ ಚಲನಗಳ ಬಗ್ಗೆ ಸಾಕಷ್ಟು ಒಂದು ರೀತಿ ಸಂದರ್ಶನಗಳನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಈಗ ನಾನು ಇರ್ತಕ್ಕಂಥದ್ದು ಒಂದು ರೀತಿ ಸುವರ್ಣ ಸೌಧ ಅಧಿವೇಶನದಲ್ಲಿ ಇದ್ದೀನಿ. ಬನ್ನಿ, ಯಾರ್ಯಾರು ಯಾವ್ಯಾವ ಸಚಿವರು ಏನೇನು ಹೇಳ್ತಾರೆ, ಅವರ ಅಭಿಪ್ರಾಯಗಳೇನು, ಅವರ ಇಲಾಖೆಗಳ ಪ್ರಗತಿಗಳೇನು ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಾನು ನಿಮ್ಮ ಬಸವರಾಜು. ನೀರಾವರಿ ಇಲಾಖೆಯ ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ಸಚಿವ ಬೋಸರಾಜು ಏನಂದ್ರು? ಹೌದು, ಬೆಳಗಾವಿಯಲ್ಲಿ 2025ರ ಚಳಿಗಾಲದ ಸುವರ್ಣ ಅಧಿವೇಶನ ಇಂದಿಗೆ 3ನೇ ದಿವಸಕ್ಕೆ ಕಾಲಿಟ್ಟಿದೆ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಚರ್ಚೆಗಳ ಬಗ್ಗೆ ಜನತೆಯು ತುಂಬ ನಿರೀಕ್ಷೆಗಳು ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜುರವರು ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಸಚಿವರಾದ ಬೋಸರಾಜು ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದಿದ್ದಾರೆ. ಇವತ್ತು ಬೆಳಗಾವಿಯ ಚಳಿಗಾಲದ ಸುವರ್ಣ ಅಧಿವೇಶನ 2ನೇ ದಿನಕ್ಕೆ ಕಾಲಿಟ್ಟಿದೆ. ವಿಶೇಷವಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಬೋಸರಾಜು ಸಾಹೇಬರು ಸಣ್ಣ ನೀರಾವರಿ ಇಲಾಖೆ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇವರು ಸಹ ಸಿಕ್ಕಿದ್ದಾರೆ. ಬನ್ನಿ, ಯಾವ ರೀತಿ ಏನೇನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನೇನು ಚರ್ಚೆ ಆಗ್ತದೆ ಸರ್? ನಮಸ್ತೆ. ವಿಶೇಷವಾಗಿ ತಾವು ಸಹ ಸಣ್ಣ ನೀರಾವರಿ ಇಲಾಖೆ ಸಚಿವರು ಮತ್ತು ಸಭಾ ನಾಯಕರು ಸರ್. ವಿಶೇಷವಾಗಿ ಉತ್ತರ ಕರ್ನಾಟಕದ ಚರ್ಚೆಗಳ ಬಗ್ಗೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದಾಗ್ತಾ ಇದೆ. ಈಗಾಗಲೇ ಸರ್ಕಾರ ಹೇಳಿರುವಂಥ ರೀತಿಯಲ್ಲಿ ಈ ಭಾಗದಲ್ಲಿ 10 ದಿನಗಳ ಕಾಲ ನಡೀತಕ್ಕಂಥ ಈ ಸೆಷನ್ ಟೈಮ್ನಲ್ಲಿ ಉತ್ತರ ಭಾಗದ ಇರುವಂಥ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಎಲ್ಲ ಭಾಗಗಳಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಬೇಕು. ಇಲ್ಲಿರ್ತಕ್ಕಂಥ ರೈತರ ಬಗ್ಗೆ ಮತ್ತು ಜನರ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಏನೇನೆಲ್ಲ ಕ್ರಮ ತೆಗೆದುಕೊಳ್ಬೇಕು, ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಆಗಬೇಕು. ಅದೆಲ್ಲ ಸರ್ಕಾರ ಗಮನಿಸಬೇಕು. ಸರ್ಕಾರ ಸಂದರ್ಭ ಬಂದಾಗ ಅದನ್ನೆಲ್ಲ ತೀರ್ಮಾನಗಳು ತೆಗೆದುಕೊಳ್ಬೇಕೆಂಬ ಉದ್ದೇಶ ಸರ್ಕಾರದಲ್ಲಿದೆ. ಆ ರೀತಿಯಾಗಿ ವಿರೋಧ ಪಕ್ಷದವರು ಸಹಿತ ನಾವು ಹೇಳಿ ಮತ್ತು 2 ವಿಧಾನಸಭಾ ಹಾಗೂ ವಿಧಾನ ಪರಿಷತ್ನಲ್ಲಿ ಅಧ್ಯಕ್ಷರುಗಳ ಜೊತೆಯಲ್ಲಿ ಮಾತನಾಡಿ ಈಗ ಪ್ರತಿ ದಿವಸ 1-2 ತಾಸು ಇದರ ಬಗ್ಗೆ ಚರ್ಚೆ ಆಗಬೇಕು. ಅದ್ರ ಜೊತೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪ್ರತಿ ಬುಧವಾರ ಕ್ವಶನ್ ಅವರ್ ಆದ ಕೂಡಲೇ ಪೂರ್ತಿ ಕಾಲ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಆ ದಿಶೆಯಲ್ಲಿ ಸರ್ಕಾರ ವತಿಯಿಂದ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ, ಪೆಂಡಿಂಗ್ ಕೆಲಸಗಳ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಕ್ಲಿಯರೆನ್ಸ್ಗಳ ಬಗ್ಗೆ, ಅನುದಾನಗಳ ಬಗ್ಗೆ ಎಲ್ಲವನ್ನೂ ಚರ್ಚೆ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಆಗಿದೆ. ಅದರ ಮುಖಾಂತರ ಈ ಭಾಗದಲ್ಲಿ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಬೇಕೆಂಬುದೇ ಈ ಸರ್ಕಾರದ ಉದ್ದೇಶ ಇದೆ. ಈಗ ಉತ್ತರ ಕರ್ನಾಟಕದ ತಾವು ಸಹ ಹಿರಿಯ ಜನಪ್ರತಿನಿಧಿಗಳು ಸರ್. ವಿಶೇಷವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮದೇ ಪಕ್ಷದ ಶಾಸಕರು ಯಾರು ಅವರು ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರ ಕಾರಣದಲ್ಲ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಏನೂ ಆಗಿಲ್ಲ ಅಂತೇಳಿ ಅದು ಆ ರೀತಿ ಅಖಂಡ ಕರ್ನಾಟಕಕ್ಕಾಗಿ ಅನೇಕರು ಹೋರಾಟ ಮಾಡಿ ತಂದಿದ್ದರು. ಏನು ಲೋಪದೋಷಗಳಿರ್ತಾವೆ ಅವನ್ನೆಲ್ಲ ಸರಿಪಡಿಸ್ಬೇಕಂತ ಪ್ರಯತ್ನ. ಈಗ ಕಲ್ಯಾಣ ಕರ್ನಾಟಕದಲ್ಲಿ 371 ಕಿಲೋ ಆಗಬೇಕು, ವಿಶೇಷ ಸ್ಥಾನಮಾನ ಸಿಗಬೇಕು ಅಂತೇಳಿ ಅನೇಕ ವರ್ಷಗಳು ಹೋರಾಟ ಇತ್ತು. ಅದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ಮತ್ತು ಇಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ 2013ರಿಂದ 2018 ತನಕ ಮತ್ತು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಉತ್ತಮವಾಗಿ ಅದಕ್ಕೆ ಸ್ಪಂದಿಸಿ ಅದು ಎಜುಕೇಷನು, ಎಂಪ್ಲಾಯ್ಮೆಂಟು, ಡೆವಲಪ್ಮೆಂಟ್ಗೆ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಈ ರೀತಿಯಾಗಿ ವೇಗವಾಗಿ ಈ ಭಾಗದ ಕೆಲಸಗಳು ಆಗಬೇಕೆಂಬುದೇ ಎಲ್ಲ ಜನಪ್ರತಿನಿಧಿಗಳ ಒತ್ತಾಯ ಇದೆ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, 2 ಭಾಗಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ ಹೆಚ್ಚಿಸಬೇಕಂತ ಪ್ರಯತ್ನದಲ್ಲಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆ ದಿಶೆಯಲ್ಲಿ ಒತ್ತು ಕೊಡ್ತಕ್ಕಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ಅನುಕೂಲ ಆಗಿದೆ. ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ಕಚೇರಿ ದುರಸ್ತಿಗಳಿದ್ದಾವೆ ಸರ್. ವಿಶೇಷವಾಗಿ ಇಂಜಿನಿಯರ್ಗಳ ಕೊರತೆ ಇದೆ. ಇಂಜಿನಿಯರ್ಗಳು ಕೊರತೆ ಇಲ್ಲ. ಈಗ ನಾವು C&R ರೂಲ್ಸ್ ಮಾಡಿದ್ವಿ. ಈಗೆಲ್ಲ ಇಂಜಿನಿಯರ್ಗಳು ನಾವು ಜನವರಿ 10ನೇ ತಾರೀಕು ಒಳಗಾಗಿ ಎಲ್ಲ ಸ್ಥಾನಮಾನಗಳನ್ನು ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಗುತ್ತಿಗೆದಾರದ್ದು ಸ್ವಲ್ಪ ಬಿಲ್ ಪೆಂಡಿಂಗ್ ಇದೆ. ಅದು ಸಹಜ ಎಲ್ಲ ಕಡೆ. ಅದು ಹಿಂದಿನ ಸರ್ಕಾರ 2023 ಮಾರ್ಚಿಗೆ ಅವರೇನು ನಮ್ಮ ಹತ್ರ 12,696 ಕೋಟಿಯಷ್ಟು ವಜನ ನಮ್ಮ ಮೇಲೆ ಹಾಕಿ ಹೋಗಿದ್ರು.
ಆವತ್ತು ಬಿಲ್ ಸಹಿತ 2,000 ಕೋಟಿ ಚಿಲ್ಲರೆ ಬಿಲ್ಸ್ ಇದ್ದಾವೆ. ಹಾಗಾಗಿ ಅದು ಮುಂದುವರಿತಾ ಇದೆ. ಹಾಗಾಗಿ ಅದನ್ನು ಬಂದಂಥ ಸಂದರ್ಭದಲ್ಲಿ ಸಮಯ ನೋಡಿಕೊಂಡು ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ಈಗ CM ಮತ್ತು DCM ನಡುವೆ ಒಂದು ರೀತಿ ಏನಿಲ್ಲ, ಎಲ್ಲ ಸರಿಯಾಗಿದೆ. CM ಅವರು DCM ಅವರು ಹೈಕಮಾಂಡು ಎಲ್ಲ ಒಂದಾಗಿ ಕೆಲಸ ಮಾಡ್ತಾ ಇದೆ. ಇಡೀ CLP ಎಲ್ಲ ಅವ್ರ ಜೊತೆಯಲ್ಲಿದೆ. ಹೈಕಮಾಂಡ್ನವರ ನಿರ್ಧಾರದಂತೆ ನಾವೆಲ್ಲರೂ ನಡ್ಕೊಳ್ತಾ ಇದ್ವಿ. 5 ವರ್ಷ ಪೂರೈಸ್ತಾರೆ ಸರ್ ಸಿದ್ದರಾಮಯ್ಯ. ಅದನ್ನೆಲ್ಲ ಹೈಕಮಾಂಡ್ನವ್ರು ಹೇಳ್ಬೇಕು. ತಮ್ದೇನೋ ರೀಶಫಲ್ ಆದ್ರೆ ಸಚಿವ ಸ್ಥಾನ ಇದಾಗುತ್ತೆ ಅಂತ ಹೇಳ್ತಾರೆ. ಹೇಳೋರು ಹೇಳ್ತಿರ್ತಾರೆ, ನಡೀತಿರ್ತದೆ. ಹೇಳೋದಕ್ಕೂ ನಡೆಯೋದಕ್ಕೂ ಸಂಬಂಧ ಇಲ್ಲ. ಮುಂದುವರಿತೀರಾ? ಅದು ನಾನು ಏನು ಹೇಳಿದ್ರೆ ನಾವೆಲ್ಲ ಹೈಕಮಾಂಡ್ನವ್ರು ಹೇಳಿದಂತೆ ನಡ್ಕೊಳ್ಳೋರು ನಾವು. ಧನ್ಯವಾದಗಳು ಸರ್. ಇಷ್ಟು ಅಧ್ಯಕ್ಷರಿಗೆ ಗೊತ್ತಾಯ್ತಲ್ಲ, ಮನೆ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಬೋಸರಾಜು ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.